ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನೂತನ ಸರ್ಕಾರ ಬಂದು ಹೆಚ್ಚು ಕಮ್ಮಿ ಒಂದು 8 ದಿನ ಮೇಲೆ ಆಗಿದೆ. ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡಿ ಅವರು ಕೆಲವಷ್ಟು ಒಂದು 14 ಜನನ ಮಂತ್ರಿಮಂಡಲಕ್ಕೆ ತಗೊಂಡಿದ್ದಾರೆ. ಇನ್ನೂ ಹೆಚ್ಚು ಕಮ್ಮಿ 20 ಜನನ ಮಂತ್ರಿಮಂಡಲಕ್ಕೆ ತಗೋಬೇಕಾಗಿದೆ. ಆದರೆ ಈಗ ಏನಾಗ್ತಿದೆ, ಇದು ವಿಳಂಬ ಆಗ್ತಾ ಇದೆ. ಈ ವಿಳಂಬ ಆಗಿರೋದ್ರಿಂದ ರಾಜ್ಯದ ಅಭಿವೃದ್ಧಿಗೆ ಅದು ಹಿನ್ನಡೆ ಆಗ್ತಾ ಇದೆ. ಈಗ ಇಡೀ ರಾಜ್ಯಾದ್ಯಂತ ಮಳೆ ಚೆನ್ನಾಗಿ ಆಗ್ತಾ ಇದೆ. ಮತ್ತೆ ರೈತರು ಒಂದು ರೀತಿ ಬಹಳ ಹಸನ್ಮುಖಿ ಆಗಿದ್ದಾರೆ. ಇಂಥ ಸಂದರ್ಭದಲ್ಲಿ ಕೃಷಿ ಸಚಿವರು ಇನ್ನೂ ಆಗಿಲ್ಲ. ಮತ್ತೆ ಇತರ ಬೇಕಾದಷ್ಟು ಇಲಾಖೆಗಳು, ಸಮಾಜ ಕಲ್ಯಾಣ ಇಲಾಖೆ ಇರ್ಬೋದು, ಹಿಂದುಳಿದ ವರ್ಗಗಳ ಇಲಾಖೆ ಇರ್ಬೋದು, ಸಾರಿಗೆ, ಮತ್ತೆ ಬೇಕಾದಷ್ಟು ಇಲಾಖೆಗಳು ಇನ್ನೂ ಖಾಲಿ ಹೊಡಿತಾ ಇದೆ ಅಂತ ಹೇಳ್ತಾ ಇರೋದು. ಹಾಗಾಗಿ ಪೂರ್ಣ ಪ್ರಮಾಣದ ಸಚಿವ ಸಂಪುಟ ರಚನೆ ಆಗಿತ್ತು ಅಂತಂದ್ರೆ ಅದು ಎಲ್ಲಾ ಕೆಲಸ ಕಾರ್ಯಗಳ ಸಚಿವರು ತೊಡಗಿಸ್ಕೊಂಡು ಈ ರಾಜ್ಯದ ಜನಗಳಿಗೆ ಅನುಕೂಲ ಆಗ್ತಾ ಇತ್ತು. ನಾನು ಮುಖ್ಯಮಂತ್ರಿಗಳನ್ನ ಒತ್ತಾಯ ಮಾಡ್ತಾ ಇದ್ದೀನಿ, ನೀವು ಆದಷ್ಟು ಬೇಗನೆ ನಿಮ್ಮಲ್ಲಿ ನೀವು ಉಳಿಕೆ ಏನು 20 ಸ್ಥಾನ ಇದೆ ಅದನ್ನ ಎಲ್ಲರಿಗೂ ಸಮರ್ಪಕವಾಗಿ ಹಂಚಿ ಈ ರಾಜ್ಯದ ಅಭಿವೃದ್ಧಿಗೆ ನೀವು ಒತ್ತು ಕೊಡಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೀನಿ. ರಾಜ್ಯದಲ್ಲಿ ಹೊಸ ಮುಖ್ಯಮಂತ್ರಿ ಪದಗ್ರಹಣ ಆಗಿದೆ. ಈಗ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿದ್ದಾರೆ. ನಮ್ಮ ಜನತೆಯ ಒಂದು ಏನು ಅಂತಂದರೆ ಇಲ್ಲಿ ಕೆಲಸ ಕಾರ್ಯಗಳು ಹೆಚ್ಚಿಗೆ ಬರದಿಂದ ಸಾಗಬೇಕು. ಹೊಸ ಸಚಿವರನ್ನು ನೇಮಕ ಮಾಡೋ ದೃಷ್ಟಿಯಿಂದ ಒಳ್ಳೆ ಅಭಿವೃದ್ಧಿ ಕೆಲಸಗಳನ್ನ ಮಾಡಬೇಕು ಅಂತ ಅವರನ್ನು ಕೇಳ್ಕೊತೇನೆ. ಅವ್ರ ಮೇಲೆ ಒಂದಷ್ಟು ನಂಬಿಕೆಗಳಿದೆ. ಯಾಕೆಂದರೆ ದೈವ ಭಕ್ತರು ಡಿ ಕೆ ಶಿವಕುಮಾರ್ ಅವರು ಎಲ್ಲ ಕೆಲಸಗಳನ್ನು ಮಾಡ್ತಾರೆ ಅಂತ ನಿರೀಕ್ಷೆ ಇದೆ, ಬಹು ದೊಡ್ಡ ನಿರೀಕ್ಷೆ. ಅದನ್ನು ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಮುಖ್ಯಮಂತ್ರಿಗಳಾಗಿ 8ರಿಂದ 10 ದಿನಗಳ ಹತ್ತತ್ರ ಬಂತು. ಆದರೆ ಇನ್ನೂ ಗೊಂದಲದಲ್ಲೇ ಇದ್ದಾರೆ. ಯಾಕೆಂದರೆ ಇವತ್ತೇನಾಗಿದೆ ಅಂತಂದರೆ ಇವತ್ತು ಮುಂಗಾರು ಸ್ಟಾರ್ಟ್ ಆಗ್ತದೆ. ರೈತರುಗಳಿಗೆ ರಸಗೊಬ್ಬರ, ಬಿತ್ತನೆ ಬೀಜಗಳು ಕೊಡಬೇಕು. ಆದರೆ ಕೃಷಿ ಸಚಿವರೇ ಇಲ್ಲ. ಯಾಕೆಂದರೆ ತಮ್ಮಲ್ಲೇ ಖಾತೆ ಇದೆ. ಮತ್ತು ಇವರು ಸಚಿವ ಸಂಪುಟದಲ್ಲೇ ಗೊಂದಲದಲ್ಲೇ ಇದ್ದಾರೆ. ಇದನ್ನು ಗೊಂದಲನ ನಿವಾರಿಸಿ ಸಾರ್ವಜನಿಕರ ಅಭಿವೃದ್ಧಿಗೆ, ರೈತರಿರ್ಬೋದು, ಸಾರ್ವಜನಿಕರಿರ್ಬೋದು, ಕೆಲಸ ಕಾರ್ಯಗಳು ತೊಂದರೆ ಆಗ್ತದೆ. ಯಾಕೆಂದರೆ ಇವತ್ತು ಮಂತ್ರಿಮಂಡಲ ರಚನೆ ಮಾಡೋ ಜೊತೆಗೆ ರಾಜ್ಯದ ಅಭಿವೃದ್ಧಿನೂ ಕೂಡ ಆಗಬೇಕು. ಯಾಕೆಂದರೆ ಮಂತ್ರಿಮಂಡಲ ಆಗಲಿಲ್ಲ ಅಂದರೆ ರಾಜ್ಯದ ಅಭಿವೃದ್ಧಿ ಕೂಡ ಕುಂಠಿತ ಸಾಗ್ತಾ ಇದೆ. ಅದರಿಂದ ಡಿ ಕೆ ಶಿವಕುಮಾರ್ ಅವರು ಶೀಘ್ರದಲ್ಲೇ ಈ ಗೊಂದಲವನ್ನು ನಿವಾರಣೆ ಮಾಡಿ ರೈತರಿಗೆ, ಸಾರ್ವಜನಿಕರಿಗೆ ಅನುಕೂಲ ಮಾಡೋ ರೀತಿಯಲ್ಲಿ ಸಚಿವ ಸಂಪುಟವನ್ನು ರಚಿಸಲಿ ಅಂತೇಳಿ ನಾನು ಒತ್ತಾಯಿದ್ದೆ. ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ನೂತನ ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಆಯ್ಕೆಯಾಗಿ ಕಳೆದ 10 ದಿನಗಳಾಗಿದ್ದರೂ ಸಹ ಯಾವುದೇ ಸಚಿವ ಸಂಪುಟ ಆಗದೆ ನೆನೆಗೆ ಬಿದ್ದಿರುವುದು ಎಷ್ಟು ಸರಿ ಅನ್ನೋದು ರಾಜ್ಯದ ಜನತೆಯ ಪ್ರಶ್ನೆ ಆಗಿದ್ದು, ರಾಜ್ಯದಲ್ಲಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಉಸ್ತುವಾರಿ ಸಚಿವರಾಗಿ ಮಳೆ ಬೆಳೆ ಆಗ್ತಾ ಇದೆ. ಅದನ್ನು ಹೇಳೋರು ಕೇಳೋರು ಯಾರೂ ಇಲ್ಲ ರೀತಿ ಇದೆ. ಆದಷ್ಟು ಬೇಗ ನೀವು ಸಚಿವರು ನಿಮ್ಮ ಕಚ್ಚಟ ಏನೇ ಇದ್ದರೂ ಸಹ ಅದನ್ನ ಬದಿಗೊತ್ತಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ನೂತನ ಸಚಿವರು ತಮ್ಮ ಸಚಿವರಿಗೆ ನಿಮ್ಮ ಆಡಳಿತಕ್ಕೆ ಪೂರಕವಾಗಿ ನೆರಬೇಕು ಅಂದರೆ ಜಿಲ್ಲಾ ಉಸ್ತುವಾರಿ ಸಚಿವರ ಅವಶ್ಯಕತೆ ಇದ್ದೇ ಇದೆ. ಅದನ್ನು ಮನಗಂಡು ಆದಷ್ಟು ಬೇಗ ಉಸ್ತುವಾರಿ ಸಚಿವರನ್ನ ನೇಮಕ ಮಾಡಿ ಆ ಸಾರ್ವಜನಿಕರು ಯಾರ ಬಳಿ ಹೋಗಬೇಕು ಅನ್ನೋದೇ ಒಂದು ಪ್ರಶ್ನೆ ಆಗಿದೆ ಕೂಡ ಅವರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ನಿಮ್ಮ ಆಡಳಿತ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಡೆಯೋಕ್ಕೆ ನಿಮಗೆ ಪೂರಕವಾಗಿರಲಿ ಅಂತ ಕೇಳ್ಕೊತಾ ಇದ್ದೀನಿ.